ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸೊಸೆ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ದೇವೇಗೌಡರ ಸೊಸೆಯಾಗಿ ನಂತರ ಸ್ವತಃ ರಾಜಕೀಯಕ್ಕೆ ಧುಮುಕಿ ತಮ್ಮದೇ ಆದ ಛಾಪು ಮೂಡಿಸಿದ ಭವಾನಿ ರೇವಣ್ಣ ಅವರ ಜೀವನದ ಪಯಣದ ಬಗ್ಗೆ ಗೊತ್ತಾ? ಹಾಸನ ಜಿಲ್ಲೆಯ ರಾಜಕೀಯದಲ್ಲಿ ಆಕ್ಟಿವ್ ಆಗಿರುವ ಇವರು ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡರು. ಇವರ ರಾಜಕೀಯ ಮಹತ್ವಾಕಾಂಕ್ಷೆಗಳು, ಚುನಾವಣಾ ಕಣದಲ್ಲಿ ಇವರ ನಡೆಗಳು ಮತ್ತು ಕುಟುಂಬ ರಾಜಕಾರಣದಲ್ಲಿ ಇವರ ಪಾತ್ರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಜೊತೆಗೆ ಭವಾನಿ ರೇವಣ್ಣ ಅವರ ಸುತ್ತಲಿನ ಕೆಲವು ವಿವಾದಗಳನ್ನು ನಾವು ನೋಡ್ತಾ ಹೋಗೋಣ. ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭವಾನಿ ರೇವಣ್ಣ ಮೇಲೆ ಕೇಳಿಬಂದ ಆರೋಪಗಳೇನು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಹಾಸನ ಜಿಲ್ಲೆ ವಿಶಿಷ್ಟ ಸ್ಥಾನ ಹೊಂದಿದೆ. ಇದಕ್ಕೆ ಮುಖ್ಯ ಕಾರಣ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಕುಟುಂಬದ ರಾಜಕೀಯ ಪ್ರಾಬಲ್ಯ. ಈ ಕುಟುಂಬದ ಕೇಂದ್ರ ವ್ಯಕ್ತಿಗಳಲ್ಲಿ ಒಬ್ಬರಾದ ಭವಾನಿ ರೇವಣ್ಣ ಅವರ ಪಯಣವು ಕೇವಲ ಒಬ್ಬ ರಾಜಕೀಯ ಮುಖಂಡರ ಪತ್ನಿಯ ಕಥೆಯಲ್ಲ, ಬದಲಾಗಿ ಒಂದು ಬಲಿಷ್ಠ ರಾಜಕೀಯ ಶಕ್ತಿ ಕೇಂದ್ರವಾಗಿ ಬೆಳೆದ ವ್ಯಕ್ತಿತ್ವದ ಸಮಗ್ರ ವಿಶ್ಲೇಷಣೆಯಾಗಿದೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಭವಾನಿ ರೇವಣ್ಣ ಅವರು ಜನತಾದಳ ಪಕ್ಷದ ಪ್ರಭಾವಿ ನಾಯಕ ಎಚ್.ಡಿ. ರೇವಣ್ಣ ಅವರ ಪತ್ನಿ. ಎಚ್.ಡಿ. ರೇವಣ್ಣ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮತ್ತು ಚೆನ್ನಮ್ಮ ದಂಪತಿಗಳ ಹಿರಿಯ ಪುತ್ರ. ಇಂತಹ ಪ್ರಭಾವಿ ಕುಟುಂಬದ ಸದಸ್ಯೆಯಾಗಿರುವ ಸೊಸೆಯಾಗಿರುವ ಭವಾನಿ ರೇವಣ್ಣ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಒಬ್ಬ ಸೂರಜ್ ರೇವಣ್ಣ, ಮತ್ತೊಬ್ಬ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಯಶಸ್ವಿ ರಾಜಕಾರಣಿಯಾಗಿ ಹೊರಹೊಮ್ಮಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಸೇವೆ ಸಲ್ಲಿಸಿದ್ದ. ಭವಾನಿ ರೇವಣ್ಣ ಅವರನ್ನ ಸಾಮಾನ್ಯವಾಗಿ ಗೃಹಿಣಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಎಂದು ಗುರುತಿಸಲಾಗುತ್ತೆ. ಭವಾನಿಯವರ ರಾಜಕೀಯ ಜೀವನದ ಆರಂಭಿಕ ವರ್ಷಗಳನ್ನು ನೋಡ್ತಾ ಹೋದ್ರೆ ಅವರ ಅಧಿಕಾರವು ಸಾಂಪ್ರದಾಯಿಕ ಶಿಕ್ಷಣ ಅಥವಾ ರಾಜಕೀಯ ಸ್ಥಾನಮಾನದಿಂದ ಬಂದಿಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಬದಲಾಗಿ ಅವರ ಪ್ರಭಾವವು ಕುಟುಂಬದ ರಾಜಕೀಯ ಅಧಿಕಾರದ ಕೇಂದ್ರ ಬಿಂದುವಾಗಿ ಬೆಳೆದ ಅವರ ಪಾತ್ರದಿಂದ ಹುಟ್ಟಿಕೊಂಡಿದೆ. ಇವರು ತಮ್ಮ ಆರಂಭಿಕ ರಾಜಕೀಯ ಪ್ರವೇಶವನ್ನು ಒಂದು ರಾಜಕೀಯ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿ ಆಂತರಿಕ ವಲಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರ್ಮಿಸಿಕೊಂಡಿದ್ದಾರೆ. 1985ರಲ್ಲಿ ಎಚ್.ಡಿ. ರೇವಣ್ಣ ಅವರು ಭವಾನಿಯವರನ್ನ ಮದುವೆ ಆಗ್ತಾರೆ. ಇವರ ಮಾವ ಎಚ್.ಡಿ. ದೇವೇಗೌಡರು ಆಗಲೇ ನೀರಾವರಿ ಮತ್ತು ಲೋಕೋಪಯೋಗಿ ಸಚಿವರಾಗಿದ್ದರು. ಈ ಸಮಯದಲ್ಲಿ ಭವಾನಿಯವರು ರಾಜಕೀಯವನ್ನ ಹತ್ತಿರದಿಂದ ಕಂಡರು ಮತ್ತು ತಮ್ಮ ಮನೆಗೆ ನಿತ್ಯ ಭೇಟಿ ನೀಡುತ್ತಾ ಇದ್ದ ಜನರೊಂದಿಗೆ ಬೆರೆಯುವುದನ್ನು ಕಲಿತುಕೊಂಡರು. ಎಚ್.ಡಿ. ರೇವಣ್ಣ ಅವರು 1994ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಾಗ ಭವಾನಿಯವರು ಕೇವಲ ಒಂದು ಪ್ರಚಾರ ತಂಡದ ಸದಸ್ಯೆಯಾಗಿ ಇತರೆ ಮಹಿಳೆಯರಂತೆ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ ಅವರ ರಾಜಕೀಯ ಜೀವನಕ್ಕೆ ಒಂದು ನಿರ್ಣಾಯಕ ತಿರುವು ಸಿಕ್ಕಿದ್ದು 1999ರಲ್ಲಿ. ಆ ಚುನಾವಣೆಯಲ್ಲಿ ರೇವಣ್ಣ ಅವರು ವಸತಿ ಸಚಿವರಾಗಿದ್ರು ಸೋಲನುಭವಿಸಿದ್ರು. ಈ ಸೋಲನ್ನು ಭವಾನಿಯವರು ವೈಯಕ್ತಿಕ ಸವಾಲೆಂದು ಪರಿಗಣಿಸಿ 2003-4ರಿಂದ ಹೊಳೆನರಸೀಪುರದಲ್ಲಿ ನೆಲೆಸಿ ಮತದಾರರೊಂದಿಗೆ ನೇರವಾಗಿ ಆಕ್ಟಿವ್ ಆಗಿರೋದಕ್ಕೆ ಶುರು ಮಾಡಿದ್ರು. ಅವರ ಈ ಪರಿಶ್ರಮದ ಪರಿಣಾಮವಾಗಿ ಎಚ್.ಡಿ. ರೇವಣ್ಣ ಅವರು 2004ರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು. ಈ ಘಟನೆಯು ಭವಾನಿಯವರನ್ನು ಕೇವಲ ಪರೋಕ್ಷ ಬೆಂಬಲಿಗರಿಂದ ಒಬ್ಬ ಸಕ್ರಿಯ ಮತ್ತು ಪ್ರಭಾವಿ ರಾಜಕೀಯ ಕಾರ್ಯಕರ್ತೆಯಾಗಿ ಪರಿವರ್ತಿಸಿತು. ಇದು ಹಾಸನ ರಾಜಕಾರಣದಲ್ಲಿ ಅವರ ಪ್ರಭಾವವು ಹೆಚ್ಚಾಗಲು ಕಾರಣವಾಯಿತು. ತಮ್ಮ ಪರೋಕ್ಷ ಪ್ರಭಾವವನ್ನು ಸಾಬೀತುಪಡಿಸಿದ ನಂತರ ಭವಾನಿ ರೇವಣ್ಣ ಚುನಾವಣಾ ರಾಜಕಾರಣಕ್ಕೆ ಅಧಿಕೃತವಾಗಿ ಪ್ರವೇಶಿಸಿದ್ರು. 2016ರ ಹಾಸನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ದಾಖಲೆ ಪ್ರಮಾಣದಲ್ಲಿ ಮತಗಳನ್ನು ಪಡೆದು ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ಆ ಸಮಯದಲ್ಲಿ ಕುಟುಂಬದ ಇತರ ಸದಸ್ಯರು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಬಾರದು ಎಂಬ ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಿಲುವಿನ ಹೊರತಾಗಿಯೂ ಭವಾನಿಯವರಿಗೆ ಟಿಕೆಟ್ ಸಿಕ್ಕಿರುವುದು ಅವರ ಹೆಚ್ಚಿದ ಪ್ರಭಾವದ ಮತ್ತು ಜನಬೆಂಬಲವನ್ನು ತೋರಿಸಿತು. ಈ ಚುನಾವಣೆಯಲ್ಲಿ ಇವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಸಕ್ರಿಯವಾಗಿ ಪ್ರಚಾರ ನಡೆಸಿದ್ರು. ಇದು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಜೀವನಕ್ಕೆ ಭದ್ರ ಬುನಾದಿಯನ್ನ ಹಾಕೊಡ್ತು. ಕಳೆದ 2 ದಶಕಗಳಿಂದ ಮಾಧ್ಯಮ ವಲಯ ಮತ್ತು ರಾಜಕೀಯ ವಲಯಗಳಲ್ಲಿ ಎಚ್.ಡಿ. ರೇವಣ್ಣ
ಅವರ ಕುಟುಂಬವು ಹಾಸನ ಜಿಲ್ಲೆಯ ಮೇಲೆ ಸಂಪೂರ್ಣ ಪ್ರಾಬಲ್ಯವನ್ನ ಸಾಧಿಸಿದೆ. ಎಚ್.ಡಿ. ರೇವಣ್ಣ ಅವರೇ ಸಾರ್ವಜನಿಕ ರಾಜಕೀಯ ಮುಖವಾದರೂ ಭವಾನಿ ರೇವಣ್ಣ ಅವರನ್ನು ಜಿಲ್ಲೆಯ ರಾಜಕಾರಣದ ರಿಯಲ್ ಬಾಸ್ ಮತ್ತು ಕಿಂಗ್ ಮೇಕರ್ ಎಂದು ಹಲವು ಬಾರಿ ಉಲ್ಲೇಖಿಸಲಾಗಿದೆ. ಒಂದು ಸಂದರ್ಶನದಲ್ಲಿ ಅವರು ರಾಜ ಆಗುವುದಕ್ಕಿಂತ ಕಿಂಗ್ ಮೇಕರ್ ಆಗಿರುವುದು ಉತ್ತಮ ಎಂದು ಹೇಳಿಕೆ ನೀಡಿದರು. ಇನ್ನು ಭವಾನಿ ರೇವಣ್ಣ ಅವರಿಗೆ ಈಗಲೂ ಕೂಡ ಶಾಸಕಿಯಾಗುವ ಮಹತ್ವಾಕಾಂಕ್ಷೆ ಇದೆ. ಆದರೆ ಅವರ ಭಾವ ಹಾಗೂ ಪಕ್ಷದ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ಹಿರಿಯ ನಾಯಕರಿಂದ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಈ ಘಟನೆಗಳು ದೇವೇಗೌಡರ ಕುಟುಂಬದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ಎರಡು ಪ್ರಮುಖ ಬಣಗಳ ನಡುವಿನ ರಾಜಕೀಯ ಪೈಪೋಟಿಯನ್ನು ಸ್ಪಷ್ಟಪಡಿಸುತ್ತೆ. ಒಂದು ಬಣ ಎಚ್.ಡಿ. ರೇವಣ್ಣ ಅವರ ಕುಟುಂಬವಾದರೆ ಇನ್ನೊಂದು ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ. ಈ ಬಣಗಳ ನಡುವಿನ ಪೈಪೋಟಿಯು ತಮ್ಮದೇ ಪಕ್ಷದ ಸರ್ಕಾರವಿದ್ದಾಗಲೂ ಸಾರ್ವಜನಿಕವಾಗಿ ಹೊರಹೊಮ್ಮಿದೆ. ಭವಾನಿ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳು ಈ ಅಧಿಕಾರದ ಪೈಪೋಟಿಯನ್ನ ಮತ್ತಷ್ಟು ಹೆಚ್ಚಿಸಿವೆ. ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಪ್ರವೇಶಕ್ಕೆ ಭವಾನಿ ರೇವಣ್ಣ ಅವರು ನಿರ್ಣಾಯಕ ಪಾತ್ರ ವಹಿಸಿದ್ರು. ಪ್ರಜ್ವಲ್ ರೇವಣ್ಣ ಅವರು ಆಸ್ಟ್ರೇಲಿಯಾದಲ್ಲಿ MBA ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು 2019 ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿದ್ದು ಭವಾನಿ ಅವರ ಪ್ರಭಾವದಿಂದಲೇ ಎನ್ನಲಾಗುತ್ತೆ. ಒಂದು ಸಂದರ್ಶನದಲ್ಲಿ ಭವಾನಿ ಅವರು ತಾವು ಮೊದಲು ಪುತ್ರನ ಮಗನ ರಾಜಕೀಯ ಪ್ರವೇಶಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಬಣದಿಂದ ತಮಗೆ ರಾಜಕೀಯ ಅವಕಾಶ ನಿರಾಕರಿಸಲ್ಪಟ್ಟಾಗ ತಮ್ಮ ಮಗನನ್ನು ದೇವೇಗೌಡರ ರಾಜಕೀಯ ಉತ್ತರಾಧಿಕಾರಿಯಾಗಿ ಬಿಂಬಿಸುವ ಕಾರ್ಯತಂತ್ರದ ನಡೆಯಾಗಿ ಮಗನನ್ನ ರಾಜಕೀಯಕ್ಕೆ ತಂದರು. ಇದು ಕೇವಲ ವೈಯಕ್ತಿಕ ನಿರ್ಧಾರಕ್ಕಿಂತ ಕುಟುಂಬದೊಳಗಿನ ಅಧಿಕಾರದ ಸಮತೋಲನವನ್ನ ಬದಲಾಯಿಸುವ ಮತ್ತು ತಮ್ಮ ಬಣದ ಪ್ರಭಾವವನ್ನ ವಿಸ್ತರಿಸುವ ಪ್ರಯತ್ನವಾಗಿದೆ. ಇನ್ನು 2019 ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಹಾಸನ ಬಿಟ್ಟು ತುಮಕೂರಿಗೆ ತೆರಳಿದಾಗ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಆಗ JDS ಪಕ್ಷದಿಂದ ಗೆದ್ದ ಏಕೈಕ ಅಭ್ಯರ್ಥಿ ಇವರಾಗಿದ್ರು. ಈ ಗೆಲುವು ಕುಟುಂಬದೊಳಗಿನ ಭವಾನಿಯವರ ಪ್ರಭಾವವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಭವಾನಿ ರೇವಣ್ಣ ಅವರು ಎದುರಿಸಿದ ಪ್ರಮುಖ ವಿವಾದವೆಂದರೆ ಮಗ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಆರೋಪಕ್ಕೆ ಸಂಬಂಧಿಸಿದಂತೆ. ಈ ಪ್ರಕರಣದಲ್ಲಿ ಸಂತ್ರಸ್ತೆಯೊಬ್ಬರ ಅಪಹರಣದಲ್ಲಿ ಭವಾನಿಯವರ ಪಾತ್ರದ ಕುರಿತು ಗಂಭೀರ ಆರೋಪಗಳು ಕೇಳಿಬಂದವು. ಪ್ರಕರಣ ಸಂಬಂಧ ತನಿಖಾ ತಂಡದ ಮುಂದೆ ಹಾಜರಾಗಲು ವಿಫಲರಾದ ಕಾರಣ ಭವಾನಿ ರೇವಣ್ಣ ಅವರ ವಿರುದ್ಧ ಬಂಧನ ವಾರೆಂಟ್ ಜಾರಿಗೊಳಿಸಲಾಯಿತು. ನಂತರ ಅವರು ಕರ್ನಾಟಕ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಪಡೆದುಕೊಂಡರು. ನ್ಯಾಯಾಲಯವು ಜಾಮೀನು ನೀಡುವಾಗ ಮಹಿಳೆಯರನ್ನು ಅನಾಗತ್ಯವಾಗಿ ಬಂಧಿಸಬಾರದು ಮತ್ತು ಅವರು ಕುಟುಂಬದ ಕೇಂದ್ರ ಬಿಂದು ಎಂಬ ಮಹತ್ವದ ಹೇಳಿಕೆಯನ್ನ ನೀಡಿತು. ನ್ಯಾಯಾಲಯದ ಪ್ರಕಾರ ಭವಾನಿಯವರು ವಿಚಾರಣೆಗೆ ಸಹಕರಿಸಿದ್ದಾರೆ, ಒಟ್ಟು 85 ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಆದರೆ ತನಿಖಾ ತಂಡವು ಅವರು ಸುಳ್ಳು ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ವಾದಿಸಿತು. ಈ ಕಾನೂನು ಹೋರಾಟದಲ್ಲಿ ಭವಾನಿಯವರಿಗೆ ಜಾಮೀನು ರದ್ದುಗೊಳಿಸುವಂತೆ SIT ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತು. ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿತು. ರಾಜಕೀಯ ಕುಟುಂಬಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಮಾತ್ರ ಜಾಮೀನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿತು. ಹೀಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರು ಸಾಕಷ್ಟು ಕಾನೂನು ಹೋರಾಟವನ್ನ ನಡೆಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಭವಾನಿ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.